ರಾಜ್ಯದಲ್ಲಿ ಇನ್ನು ಮುಂದೆ ಡಿಕೆ ರಾಜ್ಯಪಾಲ 25ನೇ ಸಿಎಂ ಆಗಿ ಡಿಕೆ ಸಾಹೇಬ್ ಅದೊಂದು ತಪ್ಪು ಮಾಡದೇ ಇದ್ರೆ 8 ವರ್ಷ ಡಿಕೆನೇ ಸಿಎಂ. ಎಚ್.ಡಿ. ಕುಮಾರಸ್ವಾಮಿ ತರ ನೀವು ಕೂಡ ತಪ್ಪು ಮಾಡಬೇಡಿ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜ್ಯದಲ್ಲಿ ಇನ್ನು ಮುಂದೆ ಇವತ್ತಿಂದ ಡಿಕೆ ಸಾಹೇಬ್ರೆ ದರ್ಬಾರ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರು 25ನೇ ಸಿಎಂ ಆಗಿ ಕರ್ನಾಟಕ ರಾಜ್ಯದ ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ. ಕಳೆದ ಸುಮಾರು ಒಂದೂವರೆ ವರ್ಷಗಳಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಒಂದು ಚಾನ್ಸ್ ಕೊಡಬೇಕು, ಡಿಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಸಿಎಂ ಆಗ್ಲಿ ಅಂತೇಳಿ ಅದೆಷ್ಟೋ ಜನ ಅವರ ಅಭಿಮಾನಿಗಳು ಪ್ರತಿನಿತ್ಯ ಕೇಳ್ಕೊಳ್ತಲೇ ಇದ್ರು. ಆದ್ರೆ ಆ ಸಮಯ ಇವತ್ತು ಸಂಜೆ 4:05 ಬಂದಿರುವಂತಹದ್ದು. ಡಿಕೆ ಶಿವಕುಮಾರ್ ಅವರು ಸುಖ ಸುಮ್ಮನೆ ಈಸಿಯಾಗಿ ಏನು ಸಿಎಂ ಆಗ್ತಾ ಇಲ್ಲ. ಬಹಳ ಕಷ್ಟದ ಸಮಯದಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಲ್ಲೋದಿಕ್ಕೆ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗುವಂತಹ ಒಂದು ಪರಿಸ್ಥಿತಿ ಬಂದಿರುವಂತಹದ್ದು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿದೆ, ರಾಜ್ಯದ ಬೊಕ್ಕಸ ಯಾವ ರೀತಿಯಾಗಿದೆ ಅಂತೇಳಿ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತಹದ್ದೇ. ಇಂತಹ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರು 25ನೇ ಸಿಎಂ ಆಗಿ ಅಧಿಕಾರವನ್ನ ವಹಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅವರಿಗೆ ಇರುವಂತಹ ಸವಾಲುಗಳು ನಿಜಕ್ಕೂ ಒಂದಲ್ಲ ಎರಡಲ್ಲ, ಸಾವಿರಾರು ಸವಾಲುಗಳಿವೆ. ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಒದಗಿಸಬೇಕು, ಮತ್ತೆ ಆಡಳಿತವನ್ನ ಸರಿಯಾಗಿ ನಡೆಸಬೇಕು, ಮತ್ತೆ ಕೆಲವು ಏನು ಒಂದಷ್ಟು ಅಸಮಾಧಾನ, ಆಕ್ರೋಶಗಳು ಬೇರೆಯವರಿಗೆ ಅದನ್ನೆಲ್ಲವನ್ನೂ ಕೂಡ ಸಮಾಧಾನ ಮಾಡಿಕೊಂಡು ತೆಗೆದುಕೊಳ್ಳುವಂತಹ ಒಂದು ಜವಾಬ್ದಾರಿ ಎರಡ ಡಿಕೆ ಶಿವಕುಮಾರ್ ಅವರ ತಲೆ ಮೇಲಿರುವಂತಹದ್ದು. ಇನ್ನು ಬಿಜೆಪಿಯವರು ಡಿಕೆ ಶಿವಕುಮಾರ್ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಲೂ ಕೂಡ ಈಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸೊ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿರುವಂತಹದ್ದು, ಸಿಎಂ ಆಗ್ತಿರುವಂತಹದ್ದು, ಸಿಎಂ ಆಗ್ಬೇಕು ಅವರು ಕೂಡ. ಯಾಕೆಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 136, 137 ಶಾಸಕರನ್ನ ಗೆಲ್ಸೋದಿಕ್ಕೆ ಡಿಕೆ ಶಿವಕುಮಾರ್ ಅವರ ಶ್ರಮ ತುಂಬಾ ಇದೆ. ಡಿಕೆ ಶಿವಕುಮಾರ್ ಅವರು ಇಡೀ ರಾಜ್ಯದಲ್ಲಿ ಬೂತ್ ಮಟ್ಟದಿಂದ ಅವರು ಪಕ್ಷವನ್ನ ಕಟ್ಟಿದ್ದಾರೆ. ಎಲ್ಲೂ ಕೂಡ ಅವರ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಆ ಫೋರ್ಸ್ ಇದೆಯಲ್ಲ, ಆ ಫೋರ್ಸ್ ಬೇರೆ ಯಾವ ರಾಜಕಾರಣಿಯಿಂದಲೂ ಕೂಡ ಬರ್ತಾ ಇರಲಿಲ್ಲ. ಅಷ್ಟ್ರ ಮಟ್ಟಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಫೋರ್ಸ್ ಇತ್ತು. ಪಕ್ಷ ಸಂಘಟನೆ ಮಾಡುವಂತಹ ವಿಚಾರ ಆಗಿರ್ಬೋದು, ಪಕ್ಷದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತಹ ವಿಚಾರ ಆಗಿರ್ಬೋದು, ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿತ್ತಲ್ಲ, ಏಕ್ ಮಾರ್ ದೋ ತುಕಡ ಅನ್ನೋ ರೀತಿ ಇತ್ತು. ತಪ್ಪು ಮಾಡಿದವ್ರಿಗೆ ತಪ್ಪು, ಸರಿ ಮಾಡಿದವ್ರಿಗೆ ಸರಿ. ಈ ರೀತಿಯಾಗಿ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಇರಬೇಕಾದ್ರೆ ತೆಗೆದುಕೊಂಡಂತಹ ನಿರ್ಧಾರಗಳು ಈಗ ರಾಜ್ಯದ ಸಿಎಂ ಆಗಿ ಅಧಿಕಾರವನ್ನ ವಹಿಸ್ಕೊಳ್ತಾ ಇದ್ದಾರೆ. ಇದು ಬಹಳ ಖುಷಿಯಾದಂತಹ ವಿಚಾರನೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು. ಹೈಕಮಾಂಡ್ ಕೂಡ, ಅಂದ್ರೆ ನೀವು ನಂಬಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ್ದಾರೆ. ಹಣ ತ್ಯಾಗ ಮಾಡಿದ್ದಾರೆ, ಅವರ ಒಂದು ಆಯಸ್ಸನ್ನ ತ್ಯಾಗ ಮಾಡಿದ್ದಾರೆ, ಅವರು ಏನು ಜೈಲ್ಗೂ ಕೂಡ ಹೋಗಿ ಬಂದ್ರು ಪಕ್ಷಕ್ಕೋಸ್ಕರ. ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ, ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಇನ್ನು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಡಿಕೆ ಶಿವಕುಮಾರ್ ಅವರ ಕೆಲಸವನ್ನ ಗುರುತಿಸಿ, ಅವರ ಶಕ್ತಿ ಸಾಮರ್ಥ್ಯವನ್ನು ಗುರುತಿಸಿ, ಅವರ ಒಂದು ಹಾನೆಸ್ಟ್ನೆಸ್, ಅಂದ್ರೆ ಪಕ್ಷಕ್ಕೆ ಇದ್ದಂತಹ ಒಂದು ಹಾನೆಸ್ಟ್ನೆಸ್ ಇತ್ತಲ್ಲ, ಅದನ್ನೆಲ್ಲವನ್ನೂ ಕೂಡ ಗುರುತಿಸಿ ಇವತ್ತು ಅವರಿಗೆ ಸಿಎಂ ಪಟ್ಟವನ್ನ ಕೊಡ್ತಾ ಇದ್ದಾರೆ. ಸಿಎಂ ಪಟ್ಟವನ್ನ ಅಲಂಕರಿಸಿದ ನಂತರ ಸಾಕಷ್ಟು ಸಮಸ್ಯೆಗಳು ಅವರಿಗೆ ಬರಬಹುದು. ಯಾಕಂದ್ರೆ ಅಧಿಕಾರ ನಡೆಸುವುದಿದೆಯಲ್ಲ, ಅದು ಬಹಳ ಬಹಳ ಬಹಳವಾದಂತಹ ಸೂಕ್ಷ್ಮವಾದಂತಹ ವಿಚಾರ. ಒಬ್ರಿಗೆ ಒಂದ್ ಸ್ವಲ್ಪ ಏನಾದ್ರೂ ಬೇಜಾರಾಯ್ತು ಅಂತಂದ್ರೆ ಅವರು ಒಂದೊಂದು ರೀತಿಯಾಗಿ ಮಾತನಾಡ್ತಾರೆ. ಸೊ ಅಂಥವನ್ನೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಮೇಲಿರುವಂತಹದ್ದು. ನಾನು 3 ಟೆಕ್ಸ್ಟ್ ಹಾಕಿದ್ದೀನಿ. ರಾಜ್ಯದಲ್ಲಿ ಇನ್ನು ಮುಂದೆ ಡಿಕೆ ರಾಜ್ಯಪಾಲ, 25ನೇ ಸಿಎಂ ಆಗಿ ಡಿಕೆ ಸಾಹೇಬ್ರು.
ಅದೊಂದು ತಪ್ಪು ಮಾಡದೇ ಇದ್ರೆ ಇನ್ನೂ 8 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅನ್ನೋ ಒಂದು ಕ್ಯಾಪ್ಷನ್ ಅನ್ನ ಟೆಕ್ಸ್ಟ್ ಅನ್ನ ಹಾಕಿದ್ದೀನಿ. ಆದ್ರೆ 3ನೇ ಟೆಕ್ಸ್ಟ್ ಇದೆಯಲ್ಲ, ಅದೊಂದು ತಪ್ಪು ಮಾಡದೇ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಇನ್ನು 8 ವರ್ಷಗಳ ಕಾಲ ಸಿಎಂ ಆಗ್ತಾರೆ. ಹಾಗಾದ್ರೆ ಯಾವ ತಪ್ಪದು? ಎಸ್, ಅದೇ ವಿಚಾರಕ್ಕೆ ಬರ್ತೀನಿ ನಾನೀಗ. ಡಿ ಕೆ ಶಿವಕುಮಾರ್ ಅವರು ಈಗಿನ ಪರಿಸ್ಥಿತಿ ಇದೆಯಲ್ಲ, ಅದು ಒಂಥರ ಸೂಜಿ ಮೇಲೆ ತಪಸ್ ಮಾಡ್ದಂಗದು. ಸ್ವಲ್ಪ ಆಚೆ ಈಚೆ ಆಯ್ತು ಅಂತಂದ್ರೂ ಕೂಡ ಯಾವ್ಯಾವ ಜಾಗಕ್ಕೆ ಚುಚ್ಚುತ್ಕೋ, ಯಾವ್ಯಾವ ಜಾಗಕ್ಕೆ ಚುಚ್ಕೊಂತಾರೋ ಗೊತ್ತಿಲ್ಲ. ಅಂತಹ ಒಂದು ಪರಿಸ್ಥಿತಿ ಈಗ ಡಿ ಕೆ ಶಿವಕುಮಾರ್ ಅವರಿಗಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೇವಲ ಬೆರಳೆಣಿಕೆಯಷ್ಟು ಶಾಸಕರು ಮಾತ್ರ ಇರುವಂತಹದ್ದು. ಇನ್ನ ಉಳಿದಂತೆ ಸಿದ್ದರಾಮಯ್ಯ ಅವರ ಶಾಸಕರೇ. ಸಿದ್ದರಾಮಯ್ಯ ಅವರು ಇವತ್ತು ಕೂಡ ಮನಸ್ಸು ಮಾಡಿದ್ರೆ 100 ಜನ ಶಾಸಕರನ್ನ ಅವರು ಒಂದು ಕಡೆ ತೆಗೆದುಕೊಂಡು ಹೋಗ್ಬೋದು. ಆ ರೀತಿಯಾದಂತಹ ಒಂದು ಪವರ್ಫುಲ್ ಲೀಡರ್ ಸಿದ್ದರಾಮಯ್ಯ. ಸೊ ಇಂತಹ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಅವರಿಗೆ ಬೇಸರ ಆಗದಂತೆ ಡಿ ಕೆ ಶಿವಕುಮಾರ್ ಅವರು ನೋಡ್ಕೊಳ್ಬೇಕು. ಆಗ ಮಾತ್ರ ಅವರು ಸಿದ್ದರಾಮಯ್ಯ ಅವ್ರನ್ನ ಒಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ನೀವು ಇನ್ನೂ 8 ವರ್ಷ ಸಿಎಂ ಆಗ್ತೀರಾ ಸರ್. ಯಾಕೆಂತಂದ್ರೆ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇತ್ತು. ಆ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದೇ ಒಂದು ತಪ್ಪನ್ನ ಮಾಡಿದ್ದೇನಪ್ಪಾ ಅಂತಂದ್ರೆ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ವಿರೋಧ ಮಾಡ್ಕೊಂಡಿದ್ದು. ಸಿದ್ದರಾಮಯ್ಯ ಅವರ ಒಂದು ಅವರ ಫಾಲೋವರ್ಸ್ ಅಥವಾ ಅವರ ಶಾಸಕರು ಅವರ ಏನಾರ ಒಂದು ಕೆಲಸಗಳಿತ್ತು ಅಂತಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ರು. ಅದನ್ನ ಸರಿಯಾಗಿ ಅವ್ರ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಕೇರ್ಲೆಸ್ ಮಾಡ್ತಾ ಇದ್ರು. ಅದು ಎಲ್ಲೋ ಒಂದ್ ಕಡೆ ಸರ್ಕಾರ ಬೀಳ್ಲಿಕ್ಕೆ ಕಾರಣ ಆಯ್ತು. ಇವತ್ತು ಕೂಡ ಕುಮಾರಸ್ವಾಮಿ ಅವ್ರನ್ನ ನೀವು ಅದೊಂದು ತಪ್ಪು ಮಾಡದೇ ಇದ್ರೆ ಇವತ್ತು ನೀವು ಸಿಎಂ ಆಗ್ತಾ ಇದ್ರಿ, ಸಿಎಂ ಕುರ್ಚಿಯಲ್ಲೇ ಕೂತ್ಕೊಂತ ಇದ್ರಿ. ಮತ್ತೆ ಆ ಒಂದು ಟರ್ಮ್ ಅಲ್ಲ, ನೆಕ್ಸ್ಟ್ ಟರ್ಮ್ ಅಲ್ಲೂ ಕೂಡ ನೀವೇ ಸಿಎಂ ಆಗ್ತಾ ಇದ್ರಿ. ಜೆಡಿಎಸ್ ಪಕ್ಷವನ್ನ ಕಟ್ಟಿ ಬೆಳೆಸುವಂತಹ ಒಂದು ಶಕ್ತಿ ನಿಮ್ಗೆ ಇತ್ತು. ಸೊ ಆದ್ರೆ ನೀವು ಸಿದ್ದರಾಮಯ್ಯ ಅವ್ರನ್ನ ಒಬ್ಬರನ್ನ ನೀವು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತಂತ ಹೇಳಿ ಇವತ್ತು ಕೂಡ ಅದೆಷ್ಟೋ ಜನ ಕಾರ್ಯಕರ್ತರು, ಜೆಡಿಎಸ್ ನ ಕಾರ್ಯಕರ್ತರು ಮಾತನಾಡ್ಕೊಳ್ತಾರೆ. ಅದು ನಮ್ಮ ಕಣ್ ಮುಂದೆನೇ ಇದೆ. ಸೊ ನೀವು ಡಿ ಕೆ ಶಿವಕುಮಾರ್ ಅವರೇ, ನೀವು ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ನೀವು ಈಗ ಯಾರನ್ನ ಮನವೊಲಿಸ್ತಿರೋ, ಯಾರನ್ನ ನೀವು ಜೊತೆಲಿ ಇಟ್ಕೊಂತಿರೋ, ಹೈಕಮಾಂಡ್ ಜೊತೆ ನೀವು ಎಷ್ಟು ಚೆನ್ನಾಗಿರ್ತಿರೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವ್ರ ಜೊತೆ ನೀವು ತುಂಬಾ ಚೆನ್ನಾಗಿರ್ಬೇಕು. ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅವರ ಕೆಲಸ ಕಾರ್ಯಗಳನ್ನ ನೀವೆಲ್ಲವನ್ನೂ ಕೂಡ ಮಾಡ್ಕೊಡ್ಬೇಕು ನೀವು. ಹಾಗಂತೇಳಿ ನೀವು ಅವ್ರಿಗೆ ಹೀಲ್ಡ್ ಆಗಿ ಅಂತಲ್ಲ, ಅಥವಾ ಅವ್ರಿಗೆ ತಲೆಬಾಗಿ ಅಂತಲ್ಲ. ಅವ್ರನ್ನ ವಿಶ್ವಾಸ ತಗೊಳ್ಳಿ. ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಾಗ ಮಾತ್ರ ನೀವು ಇನ್ನೂ 8 ವರ್ಷಗಳ ಕಾಲ ನೀವು ಸಿಎಂ ಆಗಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಏನಾದರೂ ನೀವು ನಿಮ್ಮ ಆಟಿಟ್ಯೂಡು, ನಿಮ್ಮ ಒಂದು ಇದು ಏನಂತಾರೆ ಅದಕ್ಕೆ, ಅದನ್ನೇನಂತಾರೆ, ನಿಮ್ಮ ಒಂದು ಆ ಬಾಡಿ ಲ್ಯಾಂಗ್ವೇಜು, ಅದೆಲ್ಲವನ್ನು ಕೂಡ ನೀವೀಗ ಕಡಿಮೆ ಮಾಡಿಕೊಳ್ಳೇಬೇಕು. ನೀವೆಷ್ಟು ತಗ್ಗಿ ಬಗ್ಗಿ ನಡೀತಿರೋ ಅಷ್ಟು ನಿಮ್ಗೆ ಶ್ರೇಯಸ್ಸು, ಅಷ್ಟು ನಿಮ್ಗೆ ಅಧಿಕಾರ, ಅಷ್ಟು ನಿಮ್ಮನ್ನ ಜನ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಇದೊಂದು ಒಳ್ಳೆ ರೈಟ್ ಟೈಮು. ಯಾಕೆಂತಂದ್ರೆ ನೀವು ಕೊತ್ವಾಲ್ ರಾಮಚಂದ್ರ ಅವರ ಶಿಷ್ಯ. ಡಿ ಕೆ ಶಿವಕುಮಾರ್ ರೌಡಿಸಂ ಬ್ಯಾಕ್ ಗ್ರೌಂಡ್ ಇರುವಂತವರು. ಡಿ ಕೆ ಶಿವಕುಮಾರ್ ಹಾಗೆ ಹೀಗೆ ಒಂದಷ್ಟು ನಿಮ್ಮ ಮೇಲೂ ಕೂಡ ಒಂದಷ್ಟು ಕಳಂಕ ಇದೆ. ಆದ್ರೆ ಅದೆಲ್ಲವನ್ನೂ ಕೂಡ ನೀವು ಈ 2 ವರ್ಷದಲ್ಲಿ ನೀವು ಸರಿ ಮಾಡ್ಕೊಳ್ಬಹುದು. ಅಂತ ಚಾನ್ಸ್ ನಿಮ್ಗೆ ಈಗ ಸಿಕ್ಕಿದೆ. ನಿಜವಾಗ್ಲೂ ಅಂತ ಚಾನ್ಸ್ ಸಿಕ್ಕಿದೆ ನಿಮ್ಗೆ. ಬೇರೆ ಯಾರಿಗೂ ಅಂತ ಚಾನ್ಸ್ ಸಿಕ್ಕಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ದೊಡ್ಡ ಹಿರಿಯರ ಪಟ್ಟಿನೇ ಇದೆ. ಎಂ ಬಿ ಪಾಟೀಲ್ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಹೀಗೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ. ಇಂಥ ದೊಡ್ಡ ದೊಡ್ಡ ನಾಯಕರುಗಳು ಇರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಿಮ್ಮನ್ನ ಗುರುತಿಸಿ ನಿಮ್ಮ ಶ್ರಮಕ್ಕೆ ಇವತ್ತು ಬೆಲೆ ಕೊಟ್ಟಿದೆ. ಸೊ ಹಾಗಾಗಿ ನೀವು ಅದೊಂದು ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. 2 ವರ್ಷಗಳ ಕಾಲ ಅವ್ರಿನ್ನೇನು ಕೇಳ್ಬೋದು, ಮ್ಯಾಕ್ಸಿಮಮ್ ಅವರ ಆಪ್ತರಿಗೆ ಈ ತರದೊಂದು ಸ್ಥಾನಮಾನ ಕೊಡಿ, ಅವರ ಆಪ್ತರ ಕೆಲಸಗಳನ್ನ ಮಾಡಿಕೊಡಿ, ಇಷ್ಟೇ ಕೇಳೋದು, ಬೇರೆ ಏನು ಕೇಳಲ್ಲ ನಿಮ್ಮನ್ನ. ಅವ್ರನ್ನ ನೀವು ಕರೆಕ್ಟಾಗಿ ವಿಶ್ವಾಸದಲ್ಲಿ ಇಟ್ಕೊಂಡು ಹೋದ್ರೆ ಇನ್ನೂ 8 ವರ್ಷಗಳ ಕಾಲ, ಇದು ಕೇವಲ 2 ವರ್ಷ ಅಷ್ಟೇ. ಇನ್ನು ನೆಕ್ಸ್ಟ್ ಟರ್ಮ್ 5 ವರ್ಷ 2028ಕ್ಕೆ ಚುನಾವಣೆ ಬರುತ್ತಲ್ಲ, ಆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಹೇಗೆ ಬರುತ್ತೆ ಅಂತಲೂ ಕೂಡ ನಾನು ಹೇಳ್ತೀನಿ. ನಿಮ್ಮ ಗ್ಯಾರಂಟಿ ಯೋಜನೆಗಳಿಂದ ಅಂತಲ್ಲ,
ನೀವು ಅಷ್ಟು ಶ್ರಮ ಆಗ್ತೀರಾ. ನಿಮ್ಮ ಸ್ಟ್ರಾಟಜಿ ಏನಂತಂತೇಳಿ ಇಡೀ ರಾಜ್ಯದ ಜನ ನೋಡಿದ್ದಾರೆ. ನೀವು ಯಾವುದೇ ಒಂದು ವರ್ಕನ್ನ ತೆಗೆದುಕೊಂಡ್ರೆ, ಆ ಸ್ಟ್ರಾಟಜಿಯನ್ನ ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಆ ಒಂದು ಶಕ್ತಿ, ಆ ತಾಕತ್ತು ನಿಮಗಿದೆ ಡಿ.ಕೆ. ಶಿವಕುಮಾರ್ ಅವರೇ. ಸೊ ಹಾಗಾಗಿ ಈ ವಿಚಾರವನ್ನ ನೀವು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಿ. ಏನೇ ವೈಮನಸ್ಸಿರ್ಬೋದು. ಯಾಕೆಂತಂದ್ರೆ ನೀವು ಅಧಿಕಾರವನ್ನ ತೆಗೆದುಕೊಳ್ಬೇಕಾದ್ರೆ ನಾವು ಅಬ್ಸರ್ವ್ ಮಾಡಿದೀವಿ. ಎಂತಹದ್ದೇ ಒಂದು ಸನ್ನಿವೇಶ ಬಂದಾಗಲೂ ಕೂಡ ನೀವು ಕಣ್ಣೀರು ಹಾಕಿದ್ರೆ ವಿನಃ ಅದನ್ನೆಲ್ಲೂ ಕೂಡ ನೀವು ಒಂದು ತೋಳ್ಬಲ ತೋರಿಸೋದಾಗ್ಲಿ, ಹಣಬಲ ತೋರಿಸೋದಾಗ್ಲಿ ಅದ್ಯಾವುದನ್ನು ಕೂಡ ನೀವು ಮಾಡಿಲ್ಲ. ಸೊ ಇನ್ನು ಮುಂದೆನೂ ಕೂಡ ನೀವು ಮಾಡಕ್ ಹೋಗ್ಬೇಡಿ. ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಗೋಲ್ ಏನಿದೆಯಲ್ಲ, ನಿಮ್ಮ ಅಚೀವ್ಮೆಂಟ್ ಏನಿದೆಯಲ್ಲ, ಅದ್ರ ಕಡೆ ನೀವು ಫೋಕಸ್ ಮಾಡಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.